ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 14 ಶುಕ್ರವಾರ. ಇಂದಿನ ಶುಭ ಸಂದೇಶ ಮತ್ತಾಯ 5:20-26. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಪಡೆದುಕೊಳ್ಳಬೇಕಾದರೆ ನಮ್ಮ ಧರ್ಮನಿಷ್ಠೆ ಯಾವ ರೀತಿಯಲ್ಲಿ ಇರಬೇಕು ಎಂದು ನಮಗೆ ತಿಳಿಸಿಕೊಡುತ್ತಿದ್ದಾರೆ. ನಮ್ಮ ಧರ್ಮನಿಷ್ಠೆಯು ಫರಿಸಾಯರ ಧರ್ಮನಿಷ್ಠೆಗಿಂತ ಉತ್ತಮವಾಗಿರಬೇಕು, ಇಲ್ಲವಾದರೆ ಸ್ವರ್ಗ ಸಾಮ್ರಾಜ್ಯ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಿರುವಾಗ, ನಾವು ನಮ್ಮ ಸಹೋದರ ಸಹೋದರಿಯರ ಬಳಿ ಯಾವ ರೀತಿಯಾದಂತಹ ಒಂದು ಒಡನಾಟವನ್ನು ಬೆಳೆಸಿಕೊಳ್ಳಬೇಕು ಎಂದು ಪ್ರಭು ಯೇಸು ಕ್ರಿಸ್ತರು ತಿಳಿಸುತ್ತಿದ್ದಾರೆ. ಒಬ್ಬ ಸಹೋದರ ಅಥವಾ ಸಹೋದರಿಗೆ ನಮ್ಮ ಮೇಲೆ ಮನಸ್ತಾಪವಿದೆ ಎಂದು ನಮಗೆ ತಿಳಿದರೆ, ನಾವು ಬಲಿಯನ್ನು ಅರ್ಪಿಸುವ ಮುಂಚೆ ಅವರ ಬಳಿ ಹೋಗಿ ಸಂಧಾನ ಮಾಡಿ ತದನಂತರ ಬಂದು ನಾವು ಬಲಿಯನ್ನು ಅರ್ಪಿಸಬೇಕು. ಇಲ್ಲಿ ಅರ್ಥ ಮಾಡಿಕೊಳ್ಳೋಣ, ನಮಗೆ ಇತರರ ಮೇಲೆ ಮನಸ್ತಾಪ ಇದೆ ಎಂದಲ್ಲ, ಬದಲಾಗಿ ಇತರರಿಗೆ ನಮ್ಮ ಮೇಲೆ ಮನಸ್ತಾಪವಿದ್ದರೂ ನಾವು ಮೊದಲ ಹೆಜ್ಜೆಯನ್ನು ತೆಗೆದು ಅವರ ಬಳಿ ಹೋಗಿ ಮೊದಲು ಸಂಧಾನ ಮಾಡಿಸಿಕೊಳ್ಳಬೇಕು. ಅದರೊಂದಿಗೆ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಿದ್ದಾರೆ, ನಾವು ಇತರರನ್ನು ಸದಾ ಗೌರವಿಸುತ್ತಿರಬೇಕು, ಅವರ ಮೇಲೆ ಯಾವುದೇ ಒಂದು ಕಾರಣವಿಲ್ಲದೆ ಕೋಪಗೊಂಡಿರಬಾರದು. ನಾವು ಇತರರನ್ನು ಮೂರ್ಖ ಎಂಬಂತಹ ಪದದಿಂದ ಸಹ ನಾವು ಇತರರನ್ನು ಬೈಯಬಾರದು. ಪ್ರಿಯರೇ, ಈ ಒಂದು ಶುಭ ಸಂದೇಶವನ್ನು ಆಲಿಸುವಾಗ ನಾವು ಹಲವಾರು ಬಾರಿ ನಮ್ಮ ನೆರೆಯವರವರಿಗೆ, ಸಹೋದರ ಸಹೋದರಿಯರಿಗೆ ನಾವು ಉಪಯೋಗಿಸಿರುವಂತಹ ಕೆಟ್ಟ ಪದಗಳನ್ನು, ನಾವು ಅನಾವಶ್ಯಕವಾಗಿ ಅವರ ಮೇಲೆ ಮಾಡಿಕೊಂಡಿರುವಂತಹ ಕೋಪದ ಸಮಯಗಳನ್ನು, ನಾವು ಇತರರಿಗೆ ಕೆಟ್ಟದ್ದು ಬಯಸಿರುವಂತಹ ಸಮಯಗಳನ್ನು ನೆನೆಸಿಕೊಳ್ಳಬೇಕು. ನಾವು ಇತರರ ಕುರಿತು ಅನಾವಶ್ಯಕವಾಗಿ ಅವರ ಬೆನ್ನ ಹಿಂದೆ ಮಾತನಾಡಿರುವಂತಹ ಕ್ಷಣಗಳನ್ನು ನೆನೆಸಿಕೊಳ್ಳಬೇಕು. ನಮ್ಮ ನಾಲಿಗೆಯಿಂದ ಇತರರ ಹೃದಯಗಳನ್ನು ಸೀಳಿರುವಂತಹ ಸಮಯವನ್ನು ನಾವು ನೆನೆಸಿಕೊಳ್ಳಬೇಕು. ಇತರರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿರುವಂತಹ ಸಂದರ್ಭಗಳನ್ನು ನಾವು ನೆನೆಸಿಕೊಳ್ಳಬೇಕು. ಹಾಗೂ ಪ್ರಭುವಿನಲ್ಲಿ ನಾವು ಇಂದು ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಬೇಕು. ಹಾಗೂ ಇನ್ನು ಮುಂದೆ ನನ್ನ ಸಹೋದರ ಸಹೋದರಿಯ ಕುರಿತು ಕೇವಲ ಒಳ್ಳೆಯದನ್ನೇ ಮಾಡುತ್ತೇನೆಂಬಂತಹ ಪ್ರತಿಜ್ಞೆಯನ್ನು ಸಹ ನಾವು ಮಾಡಿದರೆ ನಮಗೆ ಸ್ವರ್ಗ ಸಾಮ್ರಾಜ್ಯ ಕಟ್ಟಿಟ್ಟ ಬುತ್ತಿಯಾಗುತ್ತದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.